ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಕೆ.ಎನ್. ರಾಜಣ್ಣ ವಾಕ್ಸಮರ ಮಾಡಿದ್ದಾರೆ. ಕೇಂದ್ರ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ ಎನ್ನುವ ಆರೋಪವನ್ನು ಕೂಡ ಇದೇ ಸಂದರ್ಭದಲ್ಲಿ ಬಲವಂತವಾಗಿ ಹೇಳಿದ್ದಾರೆ. ಕೇಂದ್ರಕ್ಕೆ ನಮ್ಮ ರಾಜ್ಯ 4.5 ಲಕ್ಷ ಕೋಟಿ ತೆರಿಗೆ ಕೊಟ್ಟಿದೆ. ಆದರೆ ಕೇಂದ್ರ ನಮಗೆ ವಾಪಸ್ ಕೊಟ್ಟಿರುವುದು 55,000 ಕೋಟಿ ಮಾತ್ರ. ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ GSTಯನ್ನು ವಿರೋಧ ಮಾಡ್ತಾ ಇದ್ರು. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡುವ ಕೆಲಸ ಮಾಡ್ತಾ ಇದೆ. ನಮ್ಮ ರಾಜ್ಯ ಬರಗಾಲದಿಂದ ತತ್ತರಿಸಿದ್ರು, ಕೇಂದ್ರದಿಂದ ಹಣ ನೀಡಿಲ್ಲ. ಇದು NDRF ಹಣ, ಭಿಕ್ಷೆ ಹಣ ಅಲ್ಲ ಅಂತ ಹೇಳಿ ರಾಜಣ್ಣ ವಾಗ್ದಾಳಿ ಮಾಡಿದ್ದಾರೆ. ಕೇಂದ್ರದ ಮಲತಾಯಿ ಧೋರಣೆ ಇದೆ. ಈ ಒಂದು ಫೆಡರಲ್ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರಗಳಿಗೆ ಕೇಂದ್ರದಿಂದ ಬರ್ತಕ್ಕಂಥ ಹಣಕಾಸು ಇದು ನಮಗೆ ಭಿಕ್ಷೆ ಅಲ್ಲ. ಇದು ನಮಗೆ ನ್ಯಾಯಯುತವಾಗಿ ನಮ್ಮ ರಾಜ್ಯಕ್ಕೆ ಸಲ್ಲಬೇಕಾದಂತಹ ಪಾಲು. ಆ ಪಾಲು ವಿತರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಪಕ್ಷಗಳ ಆಧಾರದ ಮೇಲೆ, ಪ್ರಾಂತ್ಯಗಳ ಆಧಾರದ ಮೇಲೆ ಮಲತಾಯಿ ಧೋರಣೆಯನ್ನ ತೋರುವುದರ ಮೂಲಕ ನಮ್ಮ ರಾಜ್ಯಕ್ಕೆ, ವಿಶೇಷವಾಗಿ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯವನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ನಾನು ಕೂಡ ಆ ಮಾತಿಗೆ ಸಹಮತವನ್ನ ವ್ಯಕ್ತಪಡಿಸುವ ಜೊತೆಗೆ ಈ ರೀತಿಯ ಧೋರಣೆಯನ್ನ ನಾವೆಲ್ಲರೂ ಕೂಡ ಖಂಡಿಸಬೇಕಾಗಿದೆ. ಈಗಾಗಲೇ ಸುಮಾರು 4,50,000 ಕೋಟಿ ನಮ್ಮ ರಾಜ್ಯದ ತೆರಿಗೆ ಕೇಂದ್ರದ ಬೊಕ್ಕಸಕ್ಕೆ ಸೇರಿದೆ. ನಮಗೆ ಅವರು ವಾಪಸ್ಸು ಹಣ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಸುಮಾರು 55,000 ಕೋಟಿಯಷ್ಟು ಕೊಟ್ಟು. NDRF ದುಡ್ಡು ನಮ್ಗೇನು ಭಿಕ್ಷೆ ಏನಲ್ಲ. NDRF ಅಲ್ಲಿ ನಮ್ಮ ರಾಜ್ಯಕ್ಕೆ ಕಾನೂನು ಇದೆ. ಏನು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ ಇದೆ. ಆ ಕಾಯ್ದೆಯ ಅಡಿಯಲ್ಲಿ ನಮಗೆ ಏನು ಹಣ ಬರಬೇಕು ಅದನ್ನು ನಾವು ವರದಿಯನ್ನ ಕೊಟ್ಟ ನಂತರ 1 ತಿಂಗಳ ಒಳಗಾಗಿ ಅವರ ಪಾಲು ಏನಿದೆ ಅದನ್ನ ಕೊಡ್ತಕ್ಕಂಥದ್ದು ಕಾನೂನಿನ ಒಂದು ಅಗತ್ಯ. ನಾವ್ ಹೇಳ್ತಕ್ಕಂಥದ್ದೆಲ್ಲ ನಾವು ಬೇಡ್ತಕ್ಕಂಥದ್ದು ಅಲ್ಲ. ಆ ಕಾನೂನು ಅನ್ವಯನು ಕೂಡ ಇದುವರೆಗೆ ಒಂದೇ ಒಂದು ಬಿಡುಗಾಸನ್ನು ನಾವು ಕೊಡದೇ ಇದ್ರು ಜನ ನಾವು ಸಹಿಸಬೇಕಾಗಿಲ್ಲ. ಇಂತಹ ಲೋಕಸಭಾ ಸದಸ್ಯಗಳನ್ನ ನಮ್ಮ ರಾಜ್ಯದಿಂದ ನಮ್ಮ ಹಿತ ಕಾಪಾಡಲಿಕ್ಕೆ ಲೋಕಸಭೆ ಕಳಿಸ್ಬೇಕ ನಮ್ಮ ಜನರು ಯೋಚನೆ ಮಾಡಿ. ಈ 75 ವರ್ಷಗಳ ಇತಿಹಾಸದಲ್ಲಿ ಯಾವುದೇ ಒಂದು ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಏನು ಆರ್ಟಿಕಲ್ 32ರ ಅಡಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತಕ್ಕಂಥದ್ದು ತಿಳಿದ್ರೆ ಇದೇ ಪ್ರಥಮ ಬಾರಿ. ಎಲ್ಲರೂ ಬೇರೆ ಕಾರಣದಿಂದ ಅವರು ಕೂಡ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದಾರೆ. ನಾವು ಕೂಡ ಬರಗಾಲದ ನಿರ್ವಹಣೆಯಲ್ಲಿ ಏನು ನಮಗೆ NDRF ಕಾಯ್ದೆ ಅಡಿನಲ್ಲಿ ಬರಬೇಕಾದಂತಹ ಸೌಲಭ್ಯಗಳಿತ್ತು ನಮ್ಮ ರಾಜ್ಯದ ಜನರಿಗೆ, ಆ ಸೌಲಭ್ಯಗಳನ್ನ ಇವರು ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ಕಾನೂನಿನ ಮೊರೆಯನ್ನ ಹೋಗಿರ್ತಕ್ಕಂಥದ್ದು ರಾಷ್ಟ್ರದ ಇತಿಹಾಸದಲ್ಲಿ ಇದೇ ಪ್ರಥಮ.